ಅಹಿಂದ ಚಳವಳಿ ನಾಳೆ ಸೆಪ್ಟೆಂಬರ್ ಸ್ಟಾರ್ಟ್ ಆಗೋದು, ಇದರ ಭಾಗಿಯಾಗ್ತದೆ. ಈಗ ಅಂದ ತಕ್ಷಣ ಮತ್ತ್ಯಾಕೆ ಹಿಂದೆ ಹಿಡಿದ್ರು ಇವರು ಅನ್ನುವಂಥ ಮಾತುಗಳು ಈಗ ದೊಡ್ಡ ಚರ್ಚೆ ನಡೀತಾ ಇದೆ. ಮತ್ತ್ಯಾಕೆ ಹೇಳಿದ್ರು ಅಂದ್ರೆ ತಾವು ಮತ್ತೆ ರಾಜಕೀಯ ಬೆಳೆ ಶುರುವಾಗಿ. ಯಾಕಂದ್ರೆ ಈಗಾಗಲೇ ಡಿ ಕೆ ಶಿ ಅವ್ರಿಗೆ ಅಧಿಕಾರ ಕೊಟ್ಟಾಗ್ಯದ. ಅಧಿಕಾರ ಕೊಟ್ಟಾಗ ಗೊತ್ತಾಗೋದ್ರಿ. ನೋಡ್ರಿ, ಬಿ ಜೆ ಪಿಗರು ಅಧಿಕಾರದಾಗ ಇರಲಿಲ್ಲ ಮೊದಲ. ಅವರ ಆದರ್ಶದ ಮಾತುಗಳು ಮಾತಾಡ್ತಾಯಿದ್ರು. ನಾವು ಭ್ರಷ್ಟಾಚಾರ ಕಿತ್ತಾಕ್ತೀವಿ, ಮತ್ತೇನೋ ಮಾಡ್ತೀವಿ. ಸಾಕಷ್ಟು ವಾಜಪೇಯಿ ಅವ್ರ ಕಾಲಕ್ಕೆ ಇರ್ಬೋದು, ನಂತರದಲ್ಲಿ ನಮ್ಮ ಈಗ ಮೋದಿಯವ್ರ ಕಾಲದಲ್ಲಿ ಇರ್ಬೋದು, ಏನೆಲ್ಲ ಮಾತಾಡ್ತಿದ್ರು. ಆಗ ಎಲ್ಲರಿಗೂ ಅನಿಸುತ್ತೆ ಹೌದಪ್ಪ ಇವ್ರಿಗೂ ಅವಕಾಶ ಯಾಕೆ ಕೊಡಬಾರದು ಅಂತೇಳಿ. ಆ ದಿಶೆಯಲ್ಲಿ ಕೊನೆಗೆ ಮೋದಿಯವರ ಮೊದಲು ವಾಜಪೇಯಿ ಅವ್ರ ಕಾಲಕ್ಕೆ ನಮ್ಮ ಪೂರ್ಣ ಬಹುಮತ ಕೊಟ್ಟಿದ್ರು, ಬೇಕಾದ ಮಾಡ್ತಿದ್ವಿ ಅಂತ ಅವ್ರು ಹೇಳ್ತಾಯಿದ್ರು. ಆ ಒಂದು ಪೂರ್ಣ ಬಹುಮತವನ್ನು ಮೋದಿಯವರ ಸಮಯದಲ್ಲಂತೂ ಕೊಟ್ಟು ಬಿಟ್ಟರು ಇಡೀ ಜನ, ನಮ್ಮ ದೇಶದ ಜನ. ಅದು ಈ ಒಂದು 12 ವರ್ಷದಲ್ಲಿ ಏನು ಮಾಡಿದರು ಮೋದಿಯವರು? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಪ್ರತಿ ವರ್ಷ. ಇಲ್ಲ, 15 ಲಕ್ಷ ಏನಪ್ಪ ರೂಪಾಯಿಗಳನ್ನು ಬಡ ಜನರಿಗೆ ಅಥವಾ BPL ಕಾರ್ಡ್ರಿಗೆ ಹಾಕಿದ್ರೆ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇಲ್ಲ. 2014 ನಮ್ಮ ಮೇಲಿದ್ದಂಥ IMF ಲೋನ 42 ಲಕ್ಷ, ಯಾರು 50 ಲಕ್ಷ ಅಂತಾರೋ, 48 ಲಕ್ಷ ಅಂತಾರ ಕೋಟಿ ಸಾಲ ಇದ್ದಿದ್ದು. ಇವತ್ತು ಎಷ್ಟಾಗ್ಯದಪ್ಪ ಅಂದ್ರೆ 200 ಲಕ್ಷ ಕೋಟಿ, 200 ಮೇಲ್ಪಟ್ಟು 215 ಲಕ್ಷ ಕೋಟಿ ಅಂತ ಕೆಲವೊಬ್ರು ಹೇಳ್ತಾರೆ, 40 ಲಕ್ಷ ಕೋಟಿ ಅಂತ ಹೇಳ್ತಾರೆ. ಆ ಪ್ರಮಾಣ ಸಾಲ ಬೆಳೆದು ಬಿಡ್ತು. ನೀವು ಉದ್ಯೋಗಗಳಿಲ್ಲ, ನಿರುದ್ಯೋಗ. ಇವತ್ತು ಜಂಜಿಗಳು ಉಟ್ಕೊಂಡ್ಬಿಟ್ರು. ಇವತ್ತು ನಮ್ಮ ದೇಶದಲ್ಲ ಜಂಜಿಗಳ ಜೊತೆಗೆ CJP ಉಟ್ಕೊಂಡಿತ್ತು. ಎಲ್ಲ ಕಡೆ ಹಾಹಾಕಾರ. ಶಿಕ್ಷಣ ನಮಗೆ ಸರ್ಕಾರಿ ಶಾಲೆಯಲ್ಲಿ ಕೊಡ್ರಿ ಅಂತ ಅನ್ನೋದು. ಮತ್ತು ರೈತರಿಗೆ ಮಾರ್ಕೆಟ್ ಇಲ್ಲ, ಅವರು ಒದ್ದಾಡ್ತಾ ಇದ್ದಾರೆ. ಕಬ್ಬು ಬೆಳೆದು ಸೈದಾಗ ಮಾರ್ಕೊಳ್ಳೋದು, ಅದನ್ನು ಮಾಡ್ಕೊಂಡು ಯಜನ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋರು ಬೇರೆ, ಸಾರಾಯಿ ಮಾರಿ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳೋರು ಬೇರೆ, ರೈತರಿಗೆ ಲಾಭ ಇಲ್ಲ. ಈ ಪರಿಸ್ಥಿತಿ ಈ ಕಳೆದ 12 ವರ್ಷದಲ್ಲಿ ನಮ್ಮ ಮೋದಿಯವ್ರು ತಂದಿಟ್ಟು ಇವತ್ತು ಹೌದಪ್ಪ ಕಾಂಗ್ರೆಸ್ ಮತ್ತು BJP ಎರಡು ಒಂದೇ, ಇಬ್ಬರು ಅವರು ಇದ್ದಾರೆ ಅಂತೇಳಿ ಇವತ್ತು CJP ಮತ್ತು ಜಂಜಿಗಳು ಉಟ್ಕೊಂಡ್ರು. ಅದಕ್ಕಾಗಿ ಇವತ್ತು ಡಿ ಕೆ ಶಿ ಕೈಯಲ್ಲಿ ಅಂತೆ ಅಧಿಕಾರ ಕೊಟ್ಟರು. ಕೊಟ್ಟ ತಕ್ಷಣ ಯಾಕೋ ಏನೋ ತಪ್ಪು ಮಾಡಿಬಿಟ್ರು, ಬಿಡದಿ ತೊಗೊಂಡ್ಬಿಟ್ರು, ಬಿಡದಿ ಕೈ ಹಾಕಿಬಿಟ್ರು. ಅದು ಬಿಡದಿ ಹಿಡಿಯೋ ಅವಶ್ಯಕತೆ ಇಲ್ಲ, ತಾನು ಪ್ರೊಸೀಜರ್ ಪ್ರಕ್ರಿಯೆ ಕಿತ್ತಾಕಿತ್ತು, ಅದನ್ನು ಮಾಡಲಿಕ್ಕೊಂಡ್ರು. ಆಮೇಲೆ ಸಂಪುಟ ವಿಸ್ತರಣೆ ಭಾಳ ಸರಳ ಇತ್ತು. ಸಂಪುಟ ವಿಸ್ತರಣೆ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಅವರೇ